ಮದ್ವೆ ಆದವ್ರನ್ನ ರಾತ್ರಿ ಅವ್ರ ಪಾರ್ಟ್ನರ್ ಎಬ್ಬಿಸ್ತಾರೆ. ನಮ್ಮಂತ ಸಿಂಗಲ್ಸ್ನ ಸೊಳ್ಳೆಗಳು ಎಬ್ಬಿಸ್ತವೆ. ನಾನ್ ಚಿಕ್ಕವನಿದ್ದಾಗ ರಜೆ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೆ. ನನ್ ಕಷ್ಟ ನೋಡಕ್ಕಾಗದೆ ದೇವ್ರು ಫುಲ್ ರಜೆಲೇ ಇರುವಂಗ್ ಮಾಡ್ಬಿಟ್ಟ. ನಮ್ಮಪ್ಪ ಕೆಲ್ಸ ಹೇಳಿದಾಗ ತುಂಬಾ ಬೇಜಾರಾಗೋದು. ಆ ಕಷ್ಟ ನೋಡಕ್ಕಾಗದೆ ದೇವ್ರು ಕೆಲ್ಸಾನೇ ಸಿಗ್ದಂಗ್ ಮಾಡ್ಬಿಟ್ಟ. ಕಾಸ್ನ ಜೇಬಲ್ ಇಟ್ಕೊಂಡ್ರೆ ಕಳ್ದೋಗುತ್ತೆ ಅನ್ನೋ ಭಯ ಆಗ್ತಾ ಇತ್ತು. ಆ ಕಷ್ಟ ನೋಡಕ್ಕಾಗದೆ ದೇವ್ ಜೇಬಲ್ ಕಾಸು ಇಲ್ಲದೆ ಇರೋಂಗೆ ಮಾಡ್ಬಿಟ್ಟ. ಹಲೋ ಮಚ್ಚ, ನೀ ನನ್ ಬೆಸ್ಟ್ ಫ್ರೆಂಡ್ ತಾನೆ? ಹ್ಞೂ ಮಚ್ಚ, ನಾನೇನ್ ಕೇಳಿದ್ರು ಕೊಡ್ತೀಯಾ? ಕೇಳು ಮಚ್ಚ, ನಿನ್ ಕೈಯಲ್ಲಿರೋ ಸಿಗರೇಟ್ ನನ್ ಕೊಡ್ತೀಯಾ? ಕೊಡ್ತೀನಿ ಮಚ್ಚ. ನೀನ್ ಕುಡಿಯೋ ಎಣ್ಣೆ ನನ್ ಕೊಡ್ತೀಯಾ? ಕೊಡ್ತೀನಿ ಮಚ್ಚ. ನಿನ್ ಹುಡುಗಿನ ನನ್ ಕೊಡ್ತೀಯಾ? ಕೊಡ್ತೀನಿ ಮಚ್ಚ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಹಲೋ ಮಚ್ಚ, ಊಟ ಮಾಡ್ದ? ಏನು ಊಟಕ್ಕೆ ಹೊರಗಡೆ ಹೋಗೋದಾ? ನಾನ್ ಬರಲ್ಲ ಮಚ್ಚ, ಹೆಲ್ತ್ ಹಾಳಾಗುತ್ತೆ. ಕಾಸಿಲ್ಲ ಅಂತ ಹೇಳು. ಏನು ಕಾಸ್ ಬೇಕಾ? ಮೊದ್ಲು ಹೇಳುದಲ್ವಾ ಮಚ್ಚ, ಭಿಕ್ಷುಕರಿಗೆ ದಾನ ಮಾಡ್ದೆ. ಇವತ್ ಕಾಲೇಜಲ್ಲಿ ಫಂಕ್ಷನ್ ಇದೆ, ಹೋಗೋಣ ಬರ್ತೀಯಾ? ನಮ್ ಕಾಲೇಜಲ್ಲಿ ಹುಡುಗಿ ಚೆನ್ನಾಗಿಲ್ಲ ಮಚ್ಚ, ನಾನ್ ಬರಲ್ಲ. ನಿನಗ್ ಯಾರು ಬೀಳಲ್ಲ ಅಂತ ಹೇಳು. ಹೌದು ಮಚ್ಚ, ನಾನು ಕಾಲೇಜ್ಗೆ ಹೋದ್ರೆ ಎಲ್ಲ ಹುಡುಗಿರು ನನ್ನೇ ನೋಡ್ತಾರೆ, ನಂಗ್ ನಾಚಿಕೆ ಆಗುತ್ತೆ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ. ನಾನ್ ಚಿಕ್ಕವನಿದ್ದಾಗ ರಜೆ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೆ. ನನ್ ಕಷ್ಟ ನೋಡಕ್ಕಾಗದೆ ದೇವ್ರು ಫುಲ್ ರಜೆಲೇ ಇರುವಂಗ್ ಮಾಡ್ಬಿಟ್ಟ. ನಮ್ಮಪ್ಪ ಕೆಲ್ಸ ಹೇಳಿದಾಗ ತುಂಬಾ ಬೇಜಾರಾಗೋದು. ಆ ಕಷ್ಟ ನೋಡಕ್ಕಾಗದೆ ದೇವ್ರು ಕೆಲ್ಸಾನೇ ಸಿಗ್ದಂಗ್ ಮಾಡ್ಬಿಟ್ಟ. ಕಾಸ್ನ ಜೇಬಲ್ ಇಟ್ಕೊಂಡ್ರೆ ಕಳ್ದೋಗುತ್ತೆ ಅನ್ನೋ ಭಯ ಆಗ್ತಾ ಇತ್ತು. ಆ ಕಷ್ಟ ನೋಡಕ್ಕಾಗದೆ ದೇವ್ ಜೇಬಲ್ ಕಾಸು ಇಲ್ಲದೆ ಇರೋಂಗೆ ಮಾಡ್ಬಿಟ್ಟ. ನಾನ್ ಚಿಕ್ಕವನಿದ್ದಾಗ ರಜೆ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೆ. ನನ್ ಕಷ್ಟ ನೋಡಕ್ಕಾಗದೆ ದೇವ್ರು ಫುಲ್ ರಜೆಲೇ ಇರುವಂಗ್ ಮಾಡ್ಬಿಟ್ಟ. ನಮ್ಮಪ್ಪ ಕೆಲ್ಸ ಹೇಳಿದಾಗ ತುಂಬಾ ಬೇಜಾರಾಗೋದು. ಆ ಕಷ್ಟ ನೋಡಕ್ಕಾಗದೆ ದೇವ್ರು ಕೆಲ್ಸಾನೇ ಸಿಗ್ದಂಗ್ ಮಾಡ್ಬಿಟ್ಟ. ಕಾಸ್ನ ಜೇಬಲ್ ಇಟ್ಕೊಂಡ್ರೆ ಕಳ್ದೋಗುತ್ತೆ ಅನ್ನೋ ಭಯ ಆಗ್ತಾ ಇತ್ತು. ಆ ಕಷ್ಟ ನೋಡಕ್ಕಾಗದೆ ದೇವ್ ಜೇಬಲ್ ಕಾಸು ಇಲ್ಲದೆ ಇರೋಂಗೆ ಮಾಡ್ಬಿಟ್ಟ. ಹಲೋ ಮಚ್ಚ, ಊಟ ಮಾಡ್ದ? ಏನು ಊಟಕ್ಕೆ ಹೊರಗಡೆ ಹೋಗೋದಾ? ನಾನ್ ಬರಲ್ಲ ಮಚ್ಚ, ಹೆಲ್ತ್ ಹಾಳಾಗುತ್ತೆ. ಕಾಸಿಲ್ಲ ಅಂತ ಹೇಳು. ಏನು ಕಾಸ್ ಬೇಕಾ? ಮೊದ್ಲು ಹೇಳುದಲ್ವಾ ಮಚ್ಚ, ಭಿಕ್ಷುಕರಿಗೆ ದಾನ ಮಾಡ್ದೆ. ಇವತ್ ಕಾಲೇಜಲ್ಲಿ ಫಂಕ್ಷನ್ ಇದೆ, ಹೋಗೋಣ ಬರ್ತೀಯಾ? ನಮ್ ಕಾಲೇಜಲ್ಲಿ ಹುಡುಗಿ ಚೆನ್ನಾಗಿಲ್ಲ ಮಚ್ಚ, ನಾನ್ ಬರಲ್ಲ. ನಿನಗ್ ಯಾರು ಬೀಳಲ್ಲ ಅಂತ ಹೇಳು. ಹೌದು ಮಚ್ಚ, ನಾನು ಕಾಲೇಜ್ಗೆ ಹೋದ್ರೆ ಎಲ್ಲ ಹುಡುಗಿರು ನನ್ನೇ ನೋಡ್ತಾರೆ, ನಂಗ್ ನಾಚಿಕೆ ಆಗುತ್ತೆ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ. ಬಹಳ ದಿನ ಆದ್ಮೇಲೆ ಕೈಗೆ ಕಾಸು ಬಂದೈತೆ. ಒಬ್ನೇ ಹೋದ್ರೆ ಸಿಗರೇಟ್ಗೆ, ಎಣ್ಣೆಗೆ, ಬಿರಿಯಾನಿಗೂ ಆಗುತ್ತೆ. ನನ್ ಫ್ರೆಂಡ್ ನ ಕರ್ಕೊಂಡ್ ಹೋದ್ರೆ ಸಿಗರೇಟ್ಗೆ, ಎಣ್ಣೆಗೆ ಮಾತ್ರ ಆಗುತ್ತೆ. ಏನ್ ಮಾಡ್ಲಿ? ಅವನಿಗೆ ನನ್ನನ್ ಬಿಟ್ರೆ ಯಾರು ಇಲ್ಲ, ನನಗೆ ಅವನ್ ಬಿಟ್ರೆ ಯಾರು ಇಲ್ಲ. ದುಡ್ಡು ಅಂತಸ್ತಿಕೆ ನೋಡಿ ಫ್ರೆಂಡ್ಶಿಪ್ ಮಾಡೋ ಕಾಲದಲ್ಲಿ ಏನೂ ಇಲ್ಲೇ ಇರೋ ಟೈಮ್ ಅಲ್ಲಿ ನನ್ ಜೊತೆಗಿದ್ದವನವನು. ಒಬ್ಬ ವ್ಯಕ್ತಿ ನಮ್ಮನ್ನ ನಂಬಿ ಪ್ರೀತಿ ತೋರಿಸ್ತಾ ಇದ್ದಾನಂದ್ರೆ ಆ ನಂಬಿಕೆನ, ಪ್ರೀತಿನ ಉಳಿಸ್ಕೊಂಡು ಹೋಗೋದು ದೊಡ್ಡತನ. ಇನ್ನು ಮುಂದೆ ಅವನ್ ಬಿಟ್ಟು ಯಾವ ಕೆಲಸಾನು ಮಾಡಲ್ಲ ನಾನು. ಹಲೋ ಮಚ್ಚ, ಹೇಳು ಮಾಮ್ಸ್. ನಾವು 3 ಜನ ಸೇರ್ಕೊಂಡು ಒಳ್ಳೆ ಬಿಸ್ನೆಸ್ ಇಡೋಣ ಮಚ್ಚ. ಜೀವನದಲ್ಲಿ ಏನು ಕಿಸಿಯಕ್ಕಾಗದೆ ಇರೋರೆ ನಿನ್ನಂತ ಸಡೆಗಳೇ ಬಿಸ್ನೆಸ್ ಇಡೋ ಐಡಿಯಾ ಹೇಳೋದು. ನೀನ್ ಸುಮ್ನೆ ಇರೋ. ನೀನ್ ಹೇಳು ಮಚ್ಚ. ಡಿಪ್ಲೊಮಾ ಮಾಡಲ್ಲ ಮಚ್ಚ, 3 ವರ್ಷ ಪಾಸ್ ಆದ್ರೆ ಸಾಕು, ಒಳ್ಳೆ ಕಂಪ್ನಿ ಕೆಲಸ ಸಿಗುತ್ತೆ, ಆರಾಮಾಗಿರ್ಬೋದು. ಮುಂದಿರೋರ್ನ ನೋಡ್ಕೊಂಡ್ ಬರ್ದೇ 10th ಪಾಸ್ ಆಗಿಲ್ಲ ನೀನು, ಡಿಪ್ಲೊಮಾ ಏನ್ ಪಾಸ್ ಆಗ್ತೀಯಾ? ಯಾರ್ದಾದ್ರು ತೆರೆಯೋಕೋ, ಆರಾಮಾಗಿರ್ತೀಯ ಮಚ್ಚ. ಅವನಿಗೆ ಹೇಳು, ಇಲ್ಲ ಅಂದ್ರೆ ಫೋನ್ ಕಟ್ ಮಾಡಿ ಹೋಗ್ತೀನಿ ನಾನು. ಏನು ಹೋಗ್ತೀಯಾ? ನೀನ್ ಯಾವ ನಾಯಿನೂ ಮೋಸ ಮಾಡಲ್ಲ ಬಿಡು. ಇನ್ನೊಬ್ಬರನ್ನ ಉರ್ಸೋದು ಒಳ್ಳೇದಲ್ಲ ಕಣ. ಉರ್ಸೋಕ್ ಬರ್ದೇ ಇರೋರೆ ಉದ್ರಿ ಎಮೋಷನಲ್ ಡೈಲಾಗ್ ಹೇಳೋದು. ಹೌದು, ಒಂದ್ ಹುಡ್ಗಿಗೆ ಲೈನ್ ಹೊಡಿತಾ ಇದ್ದೆಲ್ಲ, ವರ್ಕ್ ಆಯ್ತಾ? ಹೆಂಗೆ? ಇವಾಗ ನನ್ ಟ್ರ್ಯಾಕಿಗೆ ಬರ್ತಾ ಇದ್ದಾಳ ಮಚ್ಚ. ಅವ್ರು ಬಂದ್ರು ನಿಂದ ಹೇಳಲ್ಲ ಬಿಡು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಹಲೋ ಮಗ್ನೆ, ಏನೋ ಮಾಡ್ತಾ ಇದೀಯಾ? ಏನಿಲ್ಲಪ್ಪ, ಇಲ್ಲೇ ಫ್ರೆಂಡ್ಸ್ ಜೊತೆಗೆ ಹೊರಗಡೆ ಬಂದ. ಖಾಲಿ ಟೈಮ್ ವೇಸ್ಟ್ ಮಾಡ್ಬೇಡ ಮಗ್ನೆ, ಏನಾದ್ರೂ ಓದಿ ಉದ್ಧಾರ ಆಗು. ಓದಿ ಯಾರು ಉದ್ಧಾರ ಆಗೋರೆ? ಹಲೋ ಅಪ್ಪ, ನಮ್ ಫ್ರೆಂಡ್ಸ್ ಎಲ್ರು ಬೈಕ್ ತಗೊಂಡವ್ರೆ, ನನಗೂ ಒಂದ್ ಬೈಕ್ ಕೊಡ್ಸಪ್ಪ. ಬೈಕ್ ತಗೊಂಡಾರೋ ಉದ್ಧಾರ ಆಗೋರೆ? ಫ್ರೆಂಡ್ಸ್ ಎಲ್ಲರದು ಮದ್ವೆ ಆಯ್ತು, ಮದ್ವೆನಾದ್ರೂ ಮಾಡ್ಸಪ್ಪ. ಮದ್ವೆ ಯಾರೋ ಉದ್ಧಾರ ಆಗೋರೆ?
ಶಾಲೆಯಲ್ಲಿ ಸರು ಓದು ಉದ್ಧಾರ ಆಗ್ತೀಯಾ ಅಂತ ಹೇಳಿದ್ರು. ಅವ್ರ ಮಾತು ಕೇಳಲಿಲ್ಲ ನಾನು. ಮನೇಲಿ ಅಪ್ಪ ಅಮ್ಮ ಒಳ್ಳೆ ಕೆಲ್ಸ ಹುಡ್ಕೋ ಲೈಫ್ ಸೆಟ್ಲ್ ಆಗುತ್ತೆ ಅಂತ ಹೇಳಿದ್ರು. ಅವ್ರ ಮಾತು ಕೇಳಲಿಲ್ಲ ನಾನು. ಆದ್ರೆ ನನ್ ದೋಸ್ತ ಎಣ್ಣೆ ಹೊಡಿ ಕಿಕ್ ಇರುತ್ತೆ ಅಂತ ಅಂದ. ಅದ್ನ ಮನ್ಸಿ ಮೇಲೆ ತಗೊಂಡು ಕಲ್ತೆ. ಮತ್ತೆ ಸಿಗರೇಟ್ ಸೇದು ಟೆನ್ಷನ್ ಎಲ್ಲ ಹೋಗುತ್ತೆ ಅಂತಂದ. ಅದು ಮನ್ಸಿ ಮೇಲೆ ತಗೊಂಡು ಕಲ್ತೆ. ಈಗ ಎಣ್ಣೆ ಹೊಡೆಯಕ್ ಹೋಗೋಣ ರೆಡಿ ಆಗು ಅಂತ ಹೇಳೋಣ. ಯಾವಾಗ ಬರ್ತಾನೆ ಅಂತ ಕಾಯ್ತಾ ಇದೆ. ನಾಯಿ ತರ ಅವನ್ ಹಿಂದೆ ಸುತ್ತು ಹಂಗ್ ಮಾಂತ ಮಂತ್ರ ಏನಾದ್ರು ಮಾಡ್ಸೋಣ. ಏನ್ ಕತೆ ಒಂದು ಗೊತ್ತಾಗ್ತಾ ಇಲ್ಲ. ಯುಗಾದಿ ಮಚ, ಸಂಟಿಗೆ ಮಚ, ಬೇವು ಬೆಲ್ಲ ತಿನ್ಕೊಂಡು ಆರಾಮಾಗಿರೋ ಮಚ. ಏನೋ ಆವ ಅಲ್ಲಲೇ ಬೇವು ಬೆಲ್ಲ ಏನೋ ಹಾವು ಬುಲ್ಲನ ಯಾಕೋ ಲವಡಕ್ಕೆ ನನ್ನೆ ಬುಲ್ಲ ಅಂತೀಯ. ಥೂ ಇವರ ಅವನ್ ಯಾರಪ್ಪ ಇವನು. ನಮಸ್ಕಾರ ಶೆಡೆ ಬೈ, ನಮಸ್ಕಾರ ಗೊಜ್ಗ ಬೈ. ನನ್ನ ಹೆಸರು ಜಗ್ಗ, ಗೊಜ್ಗ ಅಲ್ಲ. ನನ್ನ ಹೆಸರೇನು ಶೇಷಾದ್ರಿ ಡಿ, ಶೆಡೆ ಅಲ್ಲ. ಕಾಲೇಜ್ ಹೆಸರೆಲ್ಲ ಯಾರು ಹಿಡ್ಕಂತಾರಲಿ? ನಾನು ಹಿಡ್ಕೊಂಡ್ ಮೇಲೆ ಕಾಲೇಜ್ ಹೆಸರಾಗಿದ್ಲಿ. ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ವಿ ಗೋಲಿ. ಹ್ಯಾಪಿ ಯುಗಾದಿ ಬೋಳಿ. ಆಫತ್ ಕೋ ಕೇತೆ ಖಾಂಡ್, ಸೇಮ್ ಟು ಯು ಜಾಂಡ್. ಯಾಕೆ ಒಬ್ಬಟ್ಟಿನ ಕೊಬ್ಬು ಜಾಸ್ತಿ ಆಗೈತಾ? ಯಾಕೆ ಜಾಸ್ತಿ ಆಗಿರೋ ಬಂದ್ ಕಮ್ಮಿ ಮಾಡ್ತೀಯಾ? ಸಂಡೇ ಸಂಡೇ ತಿಂತಿ KFC, ಫೋನಿಕ್ಕೋ ಬೇವರ್ಸಿ. ಉಪೇಂದ್ರ ಅವ್ರ ಮೂವಿ ಸೂಪರ್, ನೀನೇ ಕಟ್ ಮಾಡೋ ಲೋಪರ್. ಬೈಬಲ್ಗೆ ಕೂಗುತ್ತೆ ಕೋಳಿ, ನಾಳೆ ಅಲ್ರು ಮಾಡ್ತಾರೆ ಹೋಳಿ. ನಿನ್ನ ನನ್ನ ಪ್ರೀತಿಯಿಂದ ಕರಿತೀನಿ ದೊಡ್ಡ ಬೋಳಿ. ನಾನು ಸುರ 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 ಮೊರ ಸಿಂಗಾರಿ ನಾನು. ಲೋಪರ್ ನನ್ ಮಗನೆ, ಚಪ್ರಿ ನನ್ ಮಗನೆ, ಹಿಂದೆಲ್ಲ ಕೇಳ್ತೀಯ ಬಂದನ ಹತ್ರ. ಯಾಕ್ ಬ್ರೋ ಅವ್ನ್ ಹಂಗ್ ಹೊಡಿತಿದ್ದೀರಾ? ಏನಾಯ್ತು? ಮೊನ್ನೆ ಬೆಳಗ್ಗೆ ಎದ್ಬಿಟ್ಟು ನ್ಯೂಸ್ ನೋಡಿದ್ರೆ ಪಾಕಿಸ್ತಾನವರು ಅಫ್ಘಾನಿಸ್ತಾನವರು ಬಾಂಬ್ ಹಾಕಂಗ್ ಕಿಟಾಡ್ತವ್ರೆ. ನಿನ್ನೆ ಬೆಳಗ್ಗೆ ಎದ್ಬಿಟ್ಟು ನ್ಯೂಸ್ ನೋಡಿದ್ರೆ ಇಸ್ರೇಲ್ US ಸೇರ್ಕೊಂಡು ಇರಾನ್ ಮೇಲೆ ಅಟ್ಯಾಕ್ ಮಾಡ್ತವ್ರೆ. ಅಲ್ಲಿ ಟೂರಿಸ್ಟ್ ಆಗಿ ಹೋಗಿರೋ ಜನ, ಅಲ್ಲೇ ಇರೋ ಜನ ಪ್ರಾಣದ ಮೇಲೆ ಭಯ ಹಿಡ್ಕೊಂಡು ಸಾಯ್ತವ್ರೆ. ಈ ಲೋಪರ್ ನನ್ ಮಗನ ಹತ್ರ ಬಂದ್ ಏನ್ ಕೇಳ್ತಾನೆ ಗೊತ್ತಾ? ಹೋಲಿ ಆಡಕ್ ಕಲರ್ ತಂದಿಲ್ವಮ್ಮ? ಈ ಸಲ ಮೊಟ್ಟೆ ಹೊಡೆ ಸಗಣಿ ಹಾಕ್ಬಿಟ್ಟೆ ಹೊಡೆಯೋದ್ ನಿನ್ಗೆ. ನನ್ಗೆ ಅದಕ್ಕೂ ಬೇಜಾರಾಗಿಲ್ಲ. ನಾನ್ ಇವನ್ಗೆ ಹೇಳ್ದೆ, ಅಲ್ಲಿ ಬೇರೆ ಕಂಟ್ರಿಗಳೆಲ್ಲ ಯುದ್ಧ ಮಾಡ್ಕೊಂಡು ಬಾಂಬ್ ಹಾಕೊಂಡು ಮಿಸೈಲ್ ಹಾಕೊಂಡು ಜನ ಸಾಯ್ತವ್ರೆ ಕಣೋ ಅಂದ್ರೆ, ಅವ್ರಿಗೆ ಹೇಳ್ಬಮ್ ಹೋಲಿ ಅಂತ, ಅವ್ರು ದೀಪಾವಳಿ ಅನ್ಕೊಂಡ್ಬಿಟ್ಟವ್ರೆ ಅಂತವ್ನೆ. ಬಡ್ಡಿ ಮಗ ಚಚ್ರಿ, ತುಳಿರಿ, ಒದೀರಿ, ಎಲ್ಲಾ ದೇಶ ಖಾಲಿ, ಹ್ಯಾಪಿ ಹೋಲಿ. ಎಲ್ಲೋದ ಎಲ್ಲೋದ್ ಎಲ್ಲೋದ್